ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಕೋರ್ತಾ ಈ ದಿನ ನಾವು ರೂಪಣಾತ್ಮಕ ಮೌಲ್ಯಮಾಪನ ಇಷ್ಟರಲ್ಲೇ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿಬಿಟ್ಟು ಈ ಒಂದು ಕ್ವಶನ್ ಪೇಪರನ್ನು ರೆಡಿ ಮಾಡಿದ್ವಿ. ಇಲ್ಲಿ FA1 ಓಕೆ, ವಿಷಯ ವಿಜ್ಞಾನ ತರಗತಿ 7 ಅಂಕ 20 ಸಮಯ 45 ನಿಮಿಷ. ಇಲ್ಲಿ ಮೊದಲ ಎರಡು ಚಾಪ್ಟರ್ಸ್ಗಳಿಗೆ ಪ್ರಿಪೇರ್ ಮಾಡಿರುವಂಥ ಪ್ರಶ್ನೆ ಪತ್ರಿಕೆ ಆಗಿದೆ. ಓಕೆ, ಸೊ ಅದರೊಳಗಡೆ ಸರಿಯಾದ ಆಯ್ಕೆಯನ್ನು ಆರಿಸಿ ಬರೆಯಿರಿ. 4 ಕ್ವಶನ್ಸ್ 4 ಕ್ವಶನ್ಸು 1 ಮಾರ್ಕ್ಸಿಗೆ 4 ಟೋಟಲ್ ಮಾರ್ಕ್ಸು. ಸೊ ಬನ್ನಿ, ವೈಜ್ಞಾನಿಕ ವಿಧಾನದಲ್ಲಿ ಮೊದಲ ಹಂತ ಯಾವುದು? ಅವಲೋಕನ. ನಿಂಬೆರಸವು ಯಾವ ಗುಣವನ್ನು ಹೊಂದಿದೆ? ಆಮ್ಲೀಯ ಗುಣವನ್ನು ಹೊಂದಿದೆ. ಕೆಂಪು ಲಿಟ್ಮಸ್ ಕಾಗದವು ನೀಲಿ ಬಣ್ಣಕ್ಕೆ ತಿರುಗಿದರೆ ಆ ದ್ರಾವಣವು ಪ್ರತ್ಯಾಮ್ಲೀಯ. ವಿಜ್ಞಾನವು ನಮಗೆ ಏನನ್ನು ಬೆಳೆಸುತ್ತದೆ ಅಂತಂದರೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುತ್ತೆ. ನೆಕ್ಸ್ಟು ಖಾಲಿ ಸ್ಥಳಗಳನ್ನು ಭರ್ತಿ ಮಾಡಿರಿ ಇದೆ. ಶುದ್ಧ ನೀರು ಎಂತಹ ಸ್ವಭಾವವನ್ನು ಹೊಂದಿದೆ? ಇಲ್ಲಿ ಆನ್ಸರ್ ಇದೆ, ತಟಸ್ಥ ಸ್ವಭಾವವನ್ನು ಹೊಂದಿದೆ. ಅರಿಶಿನವು ಒಂದು ಸೂಚಕ. ವಿಜ್ಞಾನವು ಅವಲೋಕನ ಮತ್ತು ಡ್ಯಾಶ್ ಮೇಲೆ ಆಧಾರಿತವಾಗಿದೆ, ಪ್ರಯೋಗಗಳ ಮೇಲೆ. ಆಮ್ಲ ಮತ್ತು ಪ್ರತ್ಯಾಮ್ಲ ಮಿಕ್ಸ್ ಆಯಿತು ಅಂತಂದರೆ ಇಲ್ಲಿ ಲವಣ ಸಿಗುತ್ತೆ, ಪ್ಲಸ್ ನೀರು ಉಷ್ಣ ಲವಣ. ಆನ್ಸರನ್ನು ಇಲ್ಲಿ ಬರೆದಿದ್ದೇನೆ. ಓಕೆ, ಸೊ ಸೈಡಿಗೆ ಬರೆದಿದ್ದೀನಿ. ಯಾಕೆ ಅಂತಂದರೆ ನೆಕ್ಸ್ಟ್ ಪೇಜಲ್ಲಿ ಮತ್ತೆ ಹುಡುಕೋದು ಕಷ್ಟ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಇದರೊಳಗಡೆ ಮೊದಲನೇ ಕ್ವಶನ್ ಇದೆ, ವೈಜ್ಞಾನಿಕ ಮನೋಭಾವ ಎಂದರೇನು? ಅದರ ಆನ್ಸರ್ ನೆಕ್ಸ್ಟ್ ಪೇಜಲ್ಲಿ ಬರೆದಿದ್ದೇನೆ. ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಪದಾರ್ಥಗಳ ತಲಾ 2 ಲಕ್ಷಣಗಳನ್ನು ಬರೆಯಿರಿ. ನೆಕ್ಸ್ಟ್, ಸೂಚಕ ಅಂದ್ರೇನು? ಅದಕ್ಕೆ 2 ಉದಾಹರಣೆಗಳನ್ನು ಬರೆಯಿರಿ ಅಂತ ಹೇಳಿಬಿಟ್ಟು ಇಲ್ಲಿ 2 ಮಾರ್ಕ್ಸಿನ 3 ಕ್ವಶನ್ಸ್ ಇದೆ. ಓಕೆ ಫೈನ್. ನೆಕ್ಸ್ಟ್, ಈ ಕೆಳಗಿನ ಪ್ರಶ್ನೆಗಳಿಗೆ ವಿವರವಾಗಿ ಉತ್ತರಿಸಿ. ಹಾಗಾದರೆ 3 ಮಾರ್ಕ್ಸಿನ 2 ಕ್ವಶನ್ಸ್ ಇದೆ, 6 ಮಾರ್ಕ್ಸ್. ವೈಜ್ಞಾನಿಕ ವಿಧಾನದ ಮುಖ್ಯ ಹಂತಗಳನ್ನು ಕ್ರಮವಾಗಿ ಬರೆಯಿರಿ. ನೆಕ್ಸ್ಟ್ 13ನೇ ಕ್ವಶನ್, ಲಿಟ್ಮಸ್. ಇದಕ್ಕೆ 3 ಮಾರ್ಕ್ಸನ್ನು ಕೊಡಬೇಕಾಗತ್ತೆ. ನೆಕ್ಸ್ಟು, ಲಿಟ್ಮಸ್ ಮತ್ತು ಅರಿಶಿನ ಸೂಚಕಗಳ ಸಹಾಯದಿಂದ ಒಂದು ದ್ರಾವಣದ ಸ್ವಭಾವವನ್ನು ಹೇಗೆ ಕಂಡುಹಿಡಿಯಬಹುದು? ವಿವರಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿಗೆ ನಮಗೆ 20 ಅಂಕದ ಪ್ರಶ್ನೆಗಳು ಆಯಿತು, 13 ಟೋಟಲ್ ಕ್ವಶನ್ಸ್ಗಳು. ಸೊ 8ರವರೆಗೆ ಅಲ್ಲೇ ಆನ್ಸರ್ಸ್ ಬರೆದಿದ್ದೀನಿ. ಉತ್ತರಗಳು 9ನೇ ಕ್ವಶನ್ ಇದೆ. ಪ್ರಶ್ನೆಗಳನ್ನು ಕೇಳುವುದು, ಕಾರಣಗಳನ್ನು ಹುಡುಕೋದು, ಸಾಕ್ಷ್ಯಗಳ ಆಧಾರದ ಮೇಲೆ ಯೋಚಿಸುವುದನ್ನು ನಾವು ವೈಜ್ಞಾನಿಕ ಮನೋಭಾವ ಅಂತ ಕರಿತೇವೆ. ಇದಿಷ್ಟು ಬರೆದರೆ ನಾವು 2 ಮಾರ್ಕ್ಸನ್ನು ಕೊಡಬೇಕಾಗತ್ತೆ. ನೆಕ್ಸ್ಟ್, ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಪದಾರ್ಥಗಳ ಲಕ್ಷಣಗಳನ್ನು ಕೇಳಿದ್ದೆ 2 ಮಾರ್ಕ್ಸಿಗೆ. ಆಮ್ಲೀಯ ಪದಾರ್ಥಗಳು ಹುಳಿ ರುಚಿಯನ್ನು ಹೊಂದಿರುತ್ತದೆ, ನೀಲಿ ಲಿಟ್ಮಸನ್ನು ಕೆಂಪಾಗಿಸುತ್ತದೆ. ಸೊ ಉದಾಹರಣೆನೂ ಸಹ ಬರೀಬಹುದು. ಪ್ರತ್ಯಾಮ್ಲೀಯ ಪದಾರ್ಥಗಳ ಉದಾಹರಣೆ ತೊಗೊಂಡ್ರೆ ನಾವು ನಿಂಬೆ ರಸ, ಹುಣಸೆ ರಸ ಎಲ್ಲ ಬರಿಬೋದು. ನೆಕ್ಸ್ಟ್, ಪ್ರತ್ಯಾಮ್ಲೀಯ ಪದಾರ್ಥಗಳ ಲಕ್ಷಣಗಳು, ಜಾರುವ ಅಂದರೆ ಸೋಪಿನಂತಹ ಸ್ಪರ್ಶವನ್ನು ಹೊಂದಿರುತ್ತದೆ. ಕೆಂಪು ಲಿಟ್ಮಸನ್ನು ನೀಲಿಯಾಗಿಸುತ್ತದೆ. ಉದಾಹರಣೆಗೆ ಸೋಪಿನ ಪುಡಿ ಆಗಿರ್ಬೋದು, ಸುಣ್ಣದ ತಿಳಿನೀರಾಗಿರ್ಬೋದು. ನೆಕ್ಸ್ಟ್ ಕ್ವಶನ್ ಏನಿತ್ತಪ್ಪ ಅಂತಂದರೆ ಸೂಚಕ ಅಂತ ಅಂದ್ರೇನು? ಅದಕ್ಕೆ 2 ಉದಾಹರಣೆ ಕೊಡಿ ಅಂತ ಕೊಟ್ಟರು. ಆಮ್ಲೀಯ, ಪ್ರತ್ಯಾಮ್ಲೀಯ ಅಥವಾ ತಟಸ್ಥ ಸ್ವಭಾವವನ್ನು ಗುರುತಿಸಲು ಬಳಸುವ ಪದಾರ್ಥವನ್ನು ನಾವು ಸೂಚಕ, ಇಂಡಿಕೇಟರ್ ಅಂತ ಹೇಳ್ತೀವಿ. ಉದಾಹರಣೆಗೆ ಲಿಟ್ಮಸ್ ಒಂದು ಸೂಚಕ, ಅರಿಶಿನ ಒಂದು ನೈಸರ್ಗಿಕ ಸೂಚಕ, ದಾಸವಾಳ ಒಂದು ಸೂಚಕ. ಓಕೆ ಬನ್ನಿ ನೆಕ್ಸ್ಟ್ 12ನೇ ಕ್ವಶನ್ ಏನಿತ್ತಪ್ಪ ಅಂದರೆ ವೈಜ್ಞಾನಿಕ ವಿಧಾನದ ಹಂತಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ರು. ವಿವರಿಸಿ ಕೇಳಿಲ್ಲ, ಬರೆಯಿರಿ. ಅದಕ್ಕೆ ಈ ರೀತಿಯಾಗಿ ಬರೆಯೋದು. ಒಂದು ಅವಲೋಕನ ಫಸ್ಟ್ನೇದು. ನೆಕ್ಸ್ಟು ಪ್ರಶ್ನೆ ಕೇಳುವುದು, ಆಮೇಲೆ ನೆಕ್ಸ್ಟು ಊಹೆ ಮಾಡುವುದು, ಪ್ರಯೋಗ ಮಾಡುವುದು, ಫಲಿತಾಂಶವನ್ನು ದಾಖಲಿಸುವುದು, ತೀರ್ಮಾನಕ್ಕೆ ಬರುವುದು. ಇದಿಷ್ಟು ಹಂತಗಳನ್ನು ಬರೆದ್ರೆ 6 ಹಂತಗಳನ್ನು ಬರೆದ್ರೆ ಒಂದೊಂದಕ್ಕೆ 1 ಮಾರ್ಕ್ಸ್ ಅನ್ನೋ ಥರ. ಸೊ 2 ಸೇರಿ 1 ಮಾರ್ಕ್ಸು ಅನ್ನೋ ಥರ 6 ಹಂತಗಳನ್ನು ಸಹ ಬರೆದ್ರೆ ಹಿ ವಿಲ್ ಗೆಟ್ 3 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಕ್ವಶನ್, ಲಿಟ್ಮಸ್ ಮತ್ತು ಅರಿಶಿನ ಸೂಚಕಗಳ ಸಹಾಯದಿಂದ ಒಂದು ದ್ರಾವಣದ ಸ್ವಭಾವವನ್ನು ಹೇಗೆ ಕಂಡುಹಿಡಿಯಬಹುದು? ಲಿಟ್ಮಸ್ ಸೂಚಕವನ್ನು ಬಳಸಿ ನೀಲಿ ಲಿಟ್ಮಸ್ ಕೆಂಪಾದರೆ ಅದು ಆಮ್ಲೀಯ, ಕೆಂಪು ಲಿಟ್ಮಸ್ ನೀಲಿ ಆದರೆ ಅದು ಪ್ರತ್ಯಾಮ್ಲೀಯ. ಓಕೆ, ಲಿಟ್ಮಸ್ ಸೂಚಕವನ್ನು ಯಾವ ರೀತಿಯಾಗಿ ಬಳಸ್ತೇವೆ ನಾವು? ಯಾವುದು? ಒಂದು ದ್ರಾವಣದ ಸ್ವಭಾವ. ಆ ದ್ರಾವಣದಲ್ಲಿ ಲಿಟ್ಮಸ್ ಸೂಚಕವನ್ನು ಹಾಕಿದ್ರೆ ಅದು ನೀಲಿ ಲಿಟ್ಮಸ್ ಕೆಂಪಾದರೆ ಅದು ಆಮ್ಲೀಯ ಅಂತ. ನಮಗೆ ಸಿಕ್ಕಿರುವಂಥ ಒಂದು ದ್ರಾವಣ ಆಮ್ಲೀಯ ಅಂತ. ಸೊ ಕೆಂಪು ಲಿಟ್ಮಸ್ ನೀಲಿ ಆದರೆ ಅದು ಪ್ರತ್ಯಾಮ್ಲೀಯ. ಒಂದು ವೇಳೆ ಅರಿಶಿನ ಸೂಚಕವನ್ನು ಕೊಟ್ಟರು ಅಂತ ಅಂದ್ಕೊಳ್ಳಿ, ಹಳದಿ ಬಣ್ಣದಲ್ಲೇ ಇದ್ದರೆ ಅದು ಆಮ್ಲೀಯ ಅಥವಾ ತಟಸ್ಥ ಅಂತಲೂ ಹೇಳ್ಬೋದು. ಕೆಂಪು ಮತ್ತು ಕಂದು ಬಣ್ಣಕ್ಕೆ ತಿರುಗಿದ್ರೆ ಅದು ಪ್ರತ್ಯಾಮ್ಲೀಯ ಅಂತ. ಅಂದರೆ ನಮಗೆ ಕೊಟ್ಟಿರ್ತಾರಲ್ಲ ಆ ದ್ರಾವಣದ ಸ್ವಭಾವವನ್ನು ನಾವು ಈ ಸೂಚಕಗಳ ಮೂಲಕ ಹೇಳ್ತಾ ಇದ್ದೀವಿ. ಇದಿಷ್ಟು ಪಾಯಿಂಟ್ಗಳನ್ನು ಬರೆದ್ರೆ ಸಹ ಇಲ್ಲಿ 3 ಮಾರ್ಕ್ಸನ್ನು ಕಂಪ್ಲೀಟಾಗಿ ಬರೆದ್ರೆ 3 ಮಾರ್ಕ್ಸನ್ನು ಕೊಡಬೇಕಾಗತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿಯವರೆಗೆ ನಾವು FA ರೂಪಣಾತ್ಮಕ ಮೌಲ್ಯಮಾಪನ 1 ವಿಷಯ ವಿಜ್ಞಾನ ತರಗತಿ 7ಕ್ಕೆ ಸಂಬಂಧಿಸಿದಂಥ ಮೊದಲ 2 ಚಾಪ್ಟರ್ಸ್ಗಳು ಕಂಪ್ಲೀಟ್ ಮಾಡಿದ್ದೇವೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.